ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈಸೂರು ವಾಂಡರರ್ಸ್. ನಮ್ಮ ದುಬೈ ಸೀರೀಸ್ನ 13ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾವಿವತ್ತು ಬಂದಿದ್ದೀವಿ ಅಬುದಾಬಿಗೆ. ಎಸ್, ದುಬೈಯಿಂದ ಅಬುದಾಬಿಗೆ ಬಂದಿದ್ದೀವಿ ಇವತ್ತು. ಯಾಕೆ ಅಂತಂದರೆ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ನ ವಿಸಿಟ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ. ದುಬೈಯಿಂದ ಅಬುದಾಬಿಗೆ ಬರಲಿಕ್ಕೆ ಅಂದರೆ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ಗೆ ಬರಬೇಕು ಅಂತಂದರೆ ನಿಮಗೆ 127 ಕಿಲೋಮೀಟರ್ ಆಗುತ್ತೆ. 1 hour 15 minutes ತಗೊಳುತ್ತೆ. ಸೊ ನಾವು ಇಲ್ಲಿಗೆ ಬಂದ ತಕ್ಷಣ ಫಸ್ಟು ಹೊರಗಡೆನೇ ಒಂದೆರಡು ಫೋಟೋಶೂಟ್ಗಳನ್ನ ಮಾಡಿಕೊಂಡು ಇಲ್ಲಿ ಒಳಗಡೆ ಎಂಟ್ರಿ ಆದರೆ ನೋಡಿ ಈ ಥರ ಇದೆ ಗ್ರ್ಯಾಂಡ್ ಮಾಸ್ಕು. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಮಸೀದಿಯನ್ನು ವೈಟ್ ಮಾರ್ಬಲ್ನಿಂದ ಮಾಡಿದ್ದು, ಬೆಳಗಿನ ಬಿಸಿಲಿಗೆ ಇದು ಫಳಫಳ ಅಂತ ಹೊಳಿತಾ ಇದೆ. ಇದನ್ನು ರಾಷ್ಟ್ರದ ಸ್ಥಾಪಕರಾದಂತಹ ಶೇಖ್ ಜಾಯದ್ ಬಿನ್ ಸುಲ್ತಾನ್ ಅಲ್ ನಯಾನ್ ಅವರ ನೆನಪಿಗೆ ಇದನ್ನು ನಿರ್ಮಿಸಲಾಗಿದೆ. ಇದನ್ನು ನಾವು UAEನ ಅತ್ಯಂತ ಪ್ರಸಿದ್ಧವಾದ ಧಾರ್ಮಿಕವಾದ ಮತ್ತು ಭವ್ಯವಾದ ಮಸೀದಿ ಅಂತ ಹೇಳಬಹುದು. ಇಲ್ಲಿ 1,000ಕ್ಕೂ ಹೆಚ್ಚು ಸ್ತಂಭಗಳು ಇವೆ ಅಂತ ಹೇಳಿದ್ದಾರೆ. ಮತ್ತು ಇದು ವಿವಿಧ ಸಂಸ್ಕೃತಿಗಳ ಕಲೆಯನ್ನು ತೋರಿಸುತ್ತೆ. ಇಲ್ಲೇ ನೀವು ಬಿಲ್ಡಿಂಗಲ್ಲಿ ನೋಡ್ಬೋದು, ಇದರಲ್ಲಿ ಯಾವ ರೀತಿ ಕಲೆಗಳನ್ನು ನೀವು ವಿವಿಧ ಸಂಸ್ಕೃತಿಯಲ್ಲಿ ಇರುವಂತಹ ಎಲ್ಲ ಒಂದು ಡಿಸೈನ್, ಈ ಒಂದು ಕಲೆಗಳನ್ನು ಈ ಒಂದು ಗೋಡೆ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ. ಮಸೀದಿಗೆ ಎಂಟ್ರಿ ಆಗಬೇಕು ಅಂದರೆ ಎಲ್ಲ ಲೇಡೀಸು ತಲೆ ಮೇಲೆ ಸ್ಕಾರ್ಫನ್ನು ಹಾಕ್ಕೊಂಡಿರಬೇಕು, ತಲೆಯನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು, ಮಂಡಿಗಿಂತ ಕೆಳಗಡೆ ತನಕ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರಬೇಕು, ಎಲ್ಬೋ ಕ್ಲೋಸ್ ಆಗಿರೋ ಥರ ಬಟ್ಟೆ ಹಾಕೋಬೇಕು, ಸ್ಲೀವ್ಲೆಸ್ ಅಲೌಡ್ ಇಲ್ಲ. ಹಾಗೆ ಎಲ್ಲರೂ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಲೇಡೀಸ್ ಆಗಿರ್ಬೋದು ಲೂಸ್ ಪ್ಯಾಂಟ್ಗಳನ್ನ ಧರಿಸ್ಬೇಕು. ಟೈಟ್ ಆಗಿರೋವಂಥ ಪ್ಯಾಂಟ್ಗಳನ್ನು ಅಥವಾ ಉಡುಪುಗಳನ್ನು, ಯಾವುದೇ ಬಟ್ಟೆಗಳನ್ನು ಟೈಟ್ ಆಗಿರೋವಂಥದ್ದನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಲೂಸ್ ಬಟ್ಟೆಗಳನ್ನು ಇಲ್ಲಿ ಹಾಕ್ಕೊಂಡು ಬರಬೇಕಾಗುತ್ತೆ, ಇಲ್ಲ ಅಂದರೆ ಎಂಟ್ರಿ ಕೊಡೋದಿಲ್ಲ. ಚಿಕ್ಕ ಮಕ್ಕಳಿಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ, ಬಟ್ ಆದ್ರೂ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೋಗೋದು ಇಟ್ಸ್ ಗುಡ್. ಮತ್ತು ಫೋರ್ಹೆಡ್ ಮೇಲೆ ನನ್ನ ತಲೆ ಕೂದಲು ಏನು ಕಾಣ್ತಾ ಇದೆ ಅಷ್ಟು ಸಹ ಈ ಫೋಟೋಲಿ ನೀವೇನು ನೋಡ್ತಾ ಇದ್ದೀರಾ ಅಷ್ಟು ಸಹ ಕೂದಲು ಕಾಣಬಾರ್ದು, ಅದನ್ನು ಸಹ ಕ್ಲೋಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ಒಂದು 10 ಹೆಜ್ಜೆಗೂ ಒಬ್ಬೊಬ್ಬರು ಸೆಕ್ಯೂರಿಟಿ ಗಾರ್ಡ್ ನಿಂತ್ಕೊಂಡಿದ್ದಾರೆ. ಸೊ ಅವರು ನೋಡ್ತಾ ಇರ್ತಾರೆ, ಯಾವುದಾದ್ರೂ ಸ್ಕಾರ್ಫ್ ಹಿಂದೆ ಹೋದರೆ ಸ್ವಲ್ಪ ತಲೆ ಕಂಡ್ರೆ ಅವ್ರು ಆವಾಗವಾಗ ನಿಮಗೆ ಹೇಳ್ತಾ ಇರ್ತಾರೆ ಕ್ಲೋಸ್ ಮಾಡ್ಕೊಳ್ಳಿ, ಆ ಥರ ಬಿಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ನೀವು ಫೋಟೋ ತೆಗೆಸ್ಕೊಳ್ಬೇಕಂತಂದ್ರು ಇಲ್ಲಿ ತುಂಬ ಆತ್ಮೀಯವಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಹಾಗಿಲ್ಲ. ವಿತ್ ಹಸ್ಬೆಂಡ್ ಆಲ್ಸೋ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿನೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಬೇಕಾಗತ್ತೆ. ಸೊ ಒಳಗಡೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಈ ಒಂದು ಝೂಮರ್ ಅಂತಾರಲ್ಲ, ಆ ಒಂದು ಝೂಮರ್ನ ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಸೀಲಿಂಗ್ ವಾಲ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ. ಸೀಲಿಂಗ್ ವಾಲ್ ಕೂಡ ಒಂದು ಸ್ಮಾಲ್ ಒಳ್ಳೆ ಒಂದು ಥ್ರೆಡ್ ಒಳಗಡೆ ಇನ್ನೊಂದು ಥ್ರೆಡ್ ಹೋಗಿರೋ ಥರ ಈ ಒಂದು ಡಿಸೈನ್ ಇದೆ, ಈ ಗೋಡೆ ಡಿಸೈನು. ಈ ಒಂದು ಹಾಲ್ ಬಂದು ಪ್ರೇಯರ್ ಹಾಲ್, ಇದು ಲೇಡೀಸ್ಗೆ ಪ್ರೇಯರ್ ಹಾಲ್ ಇದು. ಸೊ ಇದೇ ಒಂದು ಮ್ಯಾಟ್ ಮೇಲೆ ಅವರು ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ. ಯೂಶಲಿ ಫ್ರೈಡೇ ದಿನ ಯಾರಾದರೂ ಇಲ್ಲಿ ಮುಸ್ಲಿಮ್ಸು ಈ ಒಂದು ಮಾಸ್ಕ್ನ ವಿಸಿಟ್ ಮಾಡಿದ್ರೆ
ನೋಡೋಕ್ಕೆ ಅಂತ ಬಂದಿದ್ದರೆ ಅವರು ಸಹ ಇಲ್ಲಿ ಒಂದು ಪ್ರೇಯರ್ ಮಾಡಿಬಿಟ್ಟೆ ಹೋಗ್ತಾರೆ. ಫೋಟೋ ತಗೊಳ್ಬೇಕಾದ್ರೆ ಮಕ್ಕಳ ಜೊತೆ ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಬೋದು. ಆದರೆ ಜೆಂಟ್ಸ್ ಜೊತೆ ಈವನ್ ಹಸ್ಬೆಂಡ್ ಇದ್ರೂ ಸಹ ಸ್ವಲ್ಪ ಡಿಸ್ಟೆನ್ಸಿಂದ ಫೋಟೋ ತೆಗೆಸ್ಕೊಳ್ಬೇಕಾಗತ್ತೆ. ತುಂಬ ಸ್ಮೈಲ್ ಕೊಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಹಾಗಿಲ್ಲ, ಅದೊಂದು ರಿಸ್ಟ್ರಿಕ್ಷನ್ ಇದೆ. ಮತ್ತು ಸ್ಕಾರ್ಫ್ನ ತಲೆ ಮೇಲೆ ಹಾಕ್ಕೊಳ್ಳೋದು ಅದೊಂದು, ಮತ್ತು ಬಟ್ಟೆ ಬಗ್ಗೆ ಹೇಳಿದ್ನಲ್ಲ ಅದೊಂದು. ಇನ್ನು ನಾವು ಇದನ್ನೆಲ್ಲ ಈ ಒಂದು ಎಲ್ಲ ಸಂಸ್ಕೃತಿಯ ಕಲಾಕೃತಿಯನ್ನು ಹೊಂದಿರುವಂಥ ಈ ಒಂದು ಮಸೀದಿಯನ್ನು ನೋಡಿದ ಮೇಲೆ ಹೊರಗಡೆ ಸ್ವಲ್ಪ ಗಾರ್ಡನ್ ಏರಿಯಾ ಇತ್ತು, ಅದನ್ನು ಸಹ ನೋಡಿಕೊಂಡು ನಾವಿಲ್ಲಿಂದ ಒಂದೆರಡು ಫೋಟೋಸ್ಗಳನ್ನ ತಗೊಂಡು ಇಲ್ಲಿಂದ ನಾವು ಹೊರಡ್ತೀವಿ. ಇದು ಬಂದು ವಾಶ್ರೂಮ್, ಈ ಫೋಟೋಲ್ಲಿ ಏನು ನೋಡ್ತಾ ಇದ್ದೀರಾ ಅದು. ಈಗ ಆಲ್ರೆಡಿ ಸಂಜೆ 5 ಗಂಟೆ ಆಗಿದೆ. ಸೊ ನಾವು ಊಟ ಮಾಡಿಕೊಂಡು ನಂತರ ಇವತ್ತೇ ಸಂಜೆ ಪ್ಯಾಲೇಸ್ ಆಫ್ ಎಮಿರೇಟ್ಸ್ ಇದನ್ನು ನಾವು ನೋಡಿಕೊಂಡು ಅಬುದಾಬಿಯಿಂದ ದುಬೈಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಕೆಲವೊಂದು ನಮ್ಮ ಫೋಟೋಸ್ಗಳನ್ನು ಹಾಕೋದ್ರ ಮೂಲಕ. ಸೊ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಇನ್ನೊಂದು ಡೆಸ್ಟಿನೇಷನ್ ಜೊತೆ. ಥ್ಯಾಂಕ್ ಯು, ಗುಡ್ ಬೈ.